ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಲವ್ ಲೈಫ್ನಲ್ಲಿ ಏನು ಬರುವಂಥದ್ದಿದೆ, ನ್ಯೂ ಬಿಗಿನಿಂಗ್ಸ್ ಅಥವಾ ಸಮ್ ಪ್ರಿಡಿಕ್ಷನ್ಸ್ನ ಇವತ್ತು ನೋಡೋಣ. ಸೊ ಇಲ್ಲಿ 2 ಫೈಲ್ ಇದೆ. ಈ 2 ಫೈಲಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಡೇಟ್ ಆಫ್ ಬರ್ತ್ ಯಾವ ಫೈಲಲ್ಲಿ ಇದೆ ಅದನ್ನು ನೀವು ಚೂಸ್ ಮಾಡಿಕೊಂಡು ಈ ಒಂದು ರೀಡಿಂಗನ್ನು ನೋಡಬೇಕಾಗತ್ತೆ. ಐ ಹೋಪ್ ಇವಾಗ ಫೈಲ್ 1 ಫೈಲ್ 2 ಕ್ಲಿಯರ್ ಇದೆ ಅಂದ್ಕೊಳ್ತೀನಿ. ಸೊ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ. ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ಜಸ್ಟ್ ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಇಲ್ಲಿ ನಿಮಗೇನಾದರೂ ಪರ್ಸನಲ್ ಕನ್ಸಲ್ಟೇಷನ್ ಅಥವಾ 7 ಚಕ್ರ ಹೀಲಿಂಗ್ ಸೆಷನ್ ಆರ್ ರಿಲೇಷನ್ಶಿಪ್ ಹೀಲಿಂಗ್ ಸೆಷನ್, ಅದರ್ವೈಸ್ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕಂತ ಇದ್ದರೆ ಡೆಫಿನೆಟ್ಲಿ ನನ್ನ ವಾಟ್ಸಪ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಡೆಫಿನೆಟ್ಲಿ ಐ ವಿಲ್ ರಿಪ್ಲೈ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ರಿಪ್ಲೈಗೆ. ಸೋ ಮೆನಿ ಮೆಸೇಜಸ್ ಇರುತ್ತೆ. ಸೊ ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಓಕೆ, ಸೊ ಇವಾಗ ಫೈಲ್ 1 ಅವರಿಗೆ ಏನೆಲ್ಲ ರೀಡಿಂಗ್ ಬರುತ್ತೆ, ಟ್ಯಾರೋ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಬರುವಂಥದ್ದಿದೆ ಅಂತ ಸೊ ಫಸ್ಟ್ ನೋಡೋಣ. ಸೊ ಈ ಒಂದು ಕಾರ್ಡ್ ಶಫಲಿಂಗ್ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಅವರ ನೇಮನ್ನು ನೀವು 3 ಟೈಮ್ಸ್ ಹೇಳಿ ಕಾರ್ಡ್ಸ್ ಜೊತೆ ನೀವು ಕನೆಕ್ಟ್ ಆಗಬಹುದು. ಸೊ ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗಾಗಿ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಯಾವ ಗೈಡೆನ್ಸ್ ಬರುತ್ತೆ, ನೆಕ್ಸ್ಟ್ ಏನು ಸಿಚುವೇಶನ್ಸ್ ಬರುವಂಥ ಚಾನ್ಸಸ್ ಇದೆ ನೋಡೋಣ. ಓಕೆ, ಓಕೆ, ಬಾಟಮ್ ಆಫ್ ದ ಡೆಕ್ ಪೇಜ್ ಆಫ್ ಕಪ್ಸ್ ಇದೆ. ಸೊ ಈ ಒಂದು ಕಾರ್ಡ್ಸನ್ನು ನಾನು ಅರೇಂಜ್ ಮಾಡ್ಕೊಬಿಡ್ತೀನಿ. ಓಕೆ, ಸೊ ನಾವು ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರಿ, ನಿಮಗಾಗಿ ಬಂದಿರೋವಂಥದ್ದು 4 ಆಫ್ ಕಪ್ಸ್, 9 ಆಫ್ ಪೆಂಟಿಕಲ್ಸ್, 6 ಆಫ್ ವ್ಯಾಂಡ್ಸ್, 10 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಕಪ್ಸ್. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಫ್ಯೂಚರಲ್ಲಿ ಒಂದು ನೀವೇನು ಡ್ರೀಮ್ ಮಾಡಿದ್ರಿ ಫ್ಯಾಮಿಲಿ ಬಗ್ಗೆ ಅದನ್ನೇ ನಿಮ್ಮ ಪಾರ್ಟ್ನರ್ ಸಹ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ಡಿಸಿಷನ್ನ ತೊಗೊಳ್ತಾ ಇರ್ಬೋದು, ಬಟ್ ದೇ ಆರ್ ಥಿಂಕಿಂಗ್ ಅಬೌಟ್ ಯು. ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನೀವು ಇಬ್ಬರು ಏನು ಡ್ರೀಮ್ ಮಾಡಿದ್ರಿ ಈ ಒಂದು ರಿಲೇಷನ್ಶಿಪ್ ಮ್ಯಾರೇಜ್ವರೆಗೂ ಹೋಗಬೇಕು ಅನ್ನೋದಾಗಿರ್ಬೋದು, ನಿಮ್ಮ ಜೊತೆ ಒಂದು ಲೈಫ್ ಟೈಮ್ನ ಅವರು ಸ್ಪೆಂಡ್ ಮಾಡಬೇಕಂತ ಇದ್ದಿದ್ದಾಗಿರ್ಬೋದು, ಅದೆಲ್ಲವೂ ಸಹ ಅವರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ 6 ಆಫ್ ವ್ಯಾಂಡ್ಸ್ ಇಲ್ಲಿರೋದ್ರಿಂದ ಡೆಫಿನೆಟ್ಲಿ ಈ ವ್ಯಕ್ತಿಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು. ದೇ ಸ್ಟಿಲ್ ಮಿಸ್ ಯು. ಆ್ಯಂಡ್ ಪೇಜ್ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ವಿತಿನ್ 11 ಮಂತ್ಸ್ ಇಲ್ಲಿ ನಿಮಗೆ ಕಮಿಟ್ಮೆಂಟ್ ಸಿಗ್ಬೋದು. ಬಟ್ ಇವಾಗಿಂದ ಇನ್ನೂ 4 ಮಂತ್ಸ್ ಅವರು ಯಾವುದೇ ಆ್ಯಕ್ಷನ್ನ ತಗೊಳ್ಳೋದಿಲ್ಲ ಅಂತಲೇ ಬರ್ತಾ ಇದೆ. ಸೊ ಈ ಒಂದು 4 ಮಂತ್ಸ್ ಅವ್ರಿಗೆ ಅಂತಲೇ ನೀವು ಟೈಮ್ ಕೊಟ್ಬಿಡಿ. ಯಾಕಂತಂದರೆ ದೇ ಆರ್ ಸ್ಟಿಲ್ ಥಿಂಕಿಂಗ್. ಇನ್ನೂ ಅವರು ಯೋಚನೆ ಮಾಡ್ತಾ ಇದ್ದಾರೆ ಏನು ಡಿಸಿಷನ್ ತಗೋಬೇಕು, ಯಾವ ಡಿಸಿಷನ್ ತಗೊಂಡ್ರೆ ಈ ಒಂದು ರಿಲೇಷನ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನೋ ಒಂದು ವಿಚಾರವಾಗಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಸಹ ಇಲ್ಲಿ ತುಂಬ ಇಂಡಿಪೆಂಡೆಂಟಾಗಿ ನಿಮ್ಮ ಲೈಫನ್ನು ಯಾವುದೇ ಡಿಪೆಂಡೆನ್ಸಿ ಇಲ್ಲದೆ ನೀವು ಲೀಡ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರೋವಂಥ ವ್ಯಕ್ತಿ ನೀವು ಸಹ ಆಗಿದ್ದೀರಾ. ಸೊ ಕರೆಂಟ್ಲಿ ನಿಮ್ಮ ಕರಿಯರ್ ಕಡೆ ನೀವು ಫೋಕಸ್ ಮಾಡಿ ಅಂತ ಬರ್ತಾ ಇದೆ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಮೇಜರ್ಲಿ ವಿಡಿಯೋ ನೋಡ್ತಾ ಇರೋರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಷ್ಟೊಂದು ಇಲ್ಲದೇ ಇದ್ದರೂ ಕೆಲವೊಂದು ವಿಚಾರಗಳಿಗೆ ಅಲ್ಲಿ ಕಮ್ಯುನಿಕೇಷನ್ ಕಟ್ ಆಗಿರ್ಬೋದು ಅಥವಾ ಅವರು ಕೆಲಸದಲ್ಲಿ ಬ್ಯುಸಿ ಇರ್ಬೋದು. ಸೊ ಈ ಒಂದು ವಿಚಾರವಾಗಿ ಇಲ್ಲಿ ಕಮ್ಯುನಿಕೇಷನ್ ಕಡಿಮೆ ಆಗ್ತಾ ಇದೆ. ಅದರ್ವೈಸ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ಬಾಂಡಿಂಗ್ ಇತ್ತು ಅದು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಎಲ್ಲನೂ ಮುಂಚೆ ಥರ ಆಗುತ್ತೆ ಅಂತ ಹೇಳ್ಬೋದು. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ
ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಸೊ ನೀವೇನಾದರೂ ಕಮಿಟ್ಮೆಂಟ್ಗೋಸ್ಕರ ತುಂಬ ಪ್ರೆಷರ್ ಮಾಡ್ತಾಯಿದ್ದೀರಾ ಅಥವಾ ತುಂಬ ಬೆಗ್ ಮಾಡ್ತಾಯಿದ್ದೀರಾ ಅಂತ ಇದ್ದರೆ, ಬಿಕಾಸ್ ಆ ಒಂದು ಎನರ್ಜಿಲಿದೆ, ತುಂಬ ಕೇಳ್ಕೊತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ನ ಮದುವೆ ಆಗು ಅಥವಾ ಕಮಿಟ್ಮೆಂಟ್ ಕೊಡು ಅಂತ. ಸೊ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ಈ ಒಂದು 4 ಮಂತ್ಸ್ ನೀವೆಷ್ಟೇ ಟ್ರೈ ಮಾಡಿದ್ರೂ ಅವ್ರ ಮನಸ್ಸು ಬದಲಾಗೋದು ತುಂಬ ಕಷ್ಟ ಇದೆ. ಬಿಕಾಸ್ ಅವರು ಒಂದು ಗೋಲನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಈ ನನ್ನ ಲೈಫಲ್ಲಿ ಇದನ್ನು ಮುಗಿಸಿದ ಮೇಲೇ ನಾನು ಮ್ಯಾರೇಜ್ ಕಡೆಗೆ ಅಥವಾ ನನ್ನ ಪರ್ಸ್ನಲ್ ಲೈಫ್ ಕಡೆಗೆ ನಾನು ಫೋಕಸ್ ಮಾಡ್ತೀನಿ ಅನ್ನೋ ಒಂದು ಡಿಸಿಷನ್ ಅವ್ರು ತೊಗೊಂಡಿರೋದ್ರಿಂದ ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಹ್ಯಾವ್ ಫೇತ್. ಸೊ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ರೆ ಅಥವಾ ಯೂನಿವರ್ಸ್ಗೆ ನೀವು ಕೇಳ್ಕೊತಾ ಇದ್ದರೆ, ಸೊ ಜಸ್ಟ್ ನಂಬಿಕೆ ಇಡಿ. ಇವತ್ತು ನೀವು ಮ್ಯಾನಿಫೆಸ್ಟ್ ಮಾಡಿ ನಾಳೆನೇ ಆಗಿಬಿಡ್ಬೇಕು ಅಥವಾ 1 ವೀಕ್ ಬಿಟ್ಟು ಆಗಿಬಿಡ್ಬೇಕು, ಆ ಥರ ಅಲ್ಲ. ಇದು ಯಾವಾಗ ರೈಟ್ ಟೈಮ್ ಇರುತ್ತೆ, ಸೊ ಆವಾಗ ಮಾತ್ರನೇ ಆ ಒಂದು ನಿಮ್ಮ ವಿಶ್ ಫುಲ್ಫಿಲ್ ಆಗುವಂಥದ್ದು ಇರುತ್ತೆ. ನೀವೇನೇ ಒಂದು ರಿಚುವಲ್ಸ್ ಮಾಡಿಸ್ತಾ ಇದ್ರು ಅಷ್ಟೇ, ಹೀಲಿಂಗ್ ತೊಗೊಳ್ತಾ ಇದ್ರು ಅಷ್ಟೇ. ಸೊ ಒಂದು ನಂಬಿಕೆ ಇಟ್ಟು ನೀವು ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಅದು ನಿಮಗೆ ಯಾವ ಟೈಮಲ್ಲಿ ರೈಟ್ ಅನಿಸುತ್ತೆ, ಯಾವ ಟೈಮ್ ಸರಿ ಇದೆ ಅನಿಸುತ್ತೆ, ಆ ಟೈಮಲ್ಲಿ ನಿಮ್ಮ ವಿಷನ್ನು ಫುಲ್ಫಿಲ್ ಮಾಡಿಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಪೈಲ್ವನ್, ಯಾರೆಲ್ಲ ಚೂಸ್ ಮಾಡಿದ್ರಿ. ಇಫ್ ಇನ್ ಕೇಸ್ ಪರ್ಸ್ನಲ್ ಕನ್ಸಲ್ಟೇಷನ್, ಪರ್ಸ್ನಲ್ ರೀಡಿಂಗನ್ನು ತೊಗೊಳ್ಬೇಕಂತ ಇದ್ದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು. ಸೊ ವೆಲ್ಕಮ್ ಪೈಲ್ ಟು ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ಟ್ಯಾರೋ ಕಡೆಯಿಂದ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ಗೆ ಯಾವ ಒಂದು ಗೈಡೆನ್ಸ್ ಇದೆ ನೋಡೋಣ. ಸೊ ಕಾರ್ಡ್ ಶಫಲಿಂಗ್ ಟೈಮಲ್ಲಿ 2 to 3 ಟೈಮ್ಸ್ ನಿಮ್ಮ ಪಾರ್ಟ್ನರ್ ನೇಮನ್ನು ಹೇಳಿ ಕಾರ್ಡ್ ಜೊತೆ ಕನೆಕ್ಟ್ ಆಗ್ಬೋದು. ಸೊ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಈ ಒಂದು ರೀಡಿಂಗನ್ನು ನೋಡಿ, ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗನ್ನು ನೋಡಿ. ಸೊ ದ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಓಕೆ, so let's see. 2 of Pentacles, 8 of Pentacles and the Lovers card. ಸೊ ಬಾಟಮ್ ಆಫ್ ದ ಡೆಕ್ ಸಹ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಫೈಲ್ ಟು ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಕರೆಂಟ್ಲಿ ನಿಮಗೆ ಲವ್ಗಿಂತ ಸ್ವಲ್ಪ ಫೈನಾನ್ಷಿಯಲಿ ಸಪೋರ್ಟ್ ಬೇಕಾಗಿದೆ. ಬಟ್ ಅದ್ರ ಜೊತೆಗೆ ನಿಮಗೆ ಸಮ್ಟೈಮ್ಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ನನ್ನನ್ನು ಸಂಭಾಳಿಸೋದಕ್ಕೆ ಯಾರಾದರೂ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಬಿಕಾಸ್ ರೀಸೆಂಟ್ಲಿ ನೀವು ಕೆಲವೊಂದು ಅಪ್ ಆ್ಯಂಡ್ ಡೌನ್ಸನ್ನು ನೀವು ನೋಡಿರ್ಬೋದು. ನಿಮ್ಮ ಲವ್ ಲೈಫಲ್ಲಿ ಸ್ವಲ್ಪ ಬೇಜಾರನ್ನು ನೀವು ನೋಡಿದ್ದೀರಾ. ಆ್ಯಂಡ್ ಈ ಪರ್ಸನ್ ನಿಮಗಿಂತ ಎಲ್ಡರ್ ಇರ್ಬೋದು, ನಿಮಗಿಂತ ಸ್ವಲ್ಪ ಮೆಚ್ಯೂರ್ಡ್ ಪರ್ಸನ್. ಆ್ಯಂಡ್ ಯಾವುದೇ ಒಂದು ವಿಚಾರನ ತುಂಬ ಲಾಜಿಕಲಿ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ನೀವು ಇಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅವರನ್ನು ಕೇಳ್ತೀರಾ. ಬಟ್ ಈ ವ್ಯಕ್ತಿಗೆ ಜಸ್ಟ್ ಅವರ ಕರಿಯರ್ ಆಗಿರ್ಬೋದು, ಮನಿ ಆಗಿರ್ಬೋದು, ಬೇರೆ ಕಡೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ದ ಲವರ್ಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಸ್ವಲ್ಪ ಒಬ್ರನ್ನೊಬ್ಬರು ನಿಮ್ಮ ಜಾಗದಲ್ಲಿ ನಿಂತು ಅವ್ರು ಯೋಚನೆ ಮಾಡೋದು, ಅವ್ರ ಜಾಗದಲ್ಲಿ ನಿಂತು ನೀವು ಯೋಚನೆ ಮಾಡೋದು ಕಡಿಮೆನೇ ಇದೆ. ಬಟ್ ಇಲ್ಲಿ ನೀವು ರಿಯೂನಿಯನ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಬರ್ತಾ ಇದೆ. ಸೊ ದೆರ್ ಇಸ್ ಡೆಫಿನೆಟ್ಲಿ ಅ ಚಾನ್ಸ್ ಆಫ್ ರಿಯೂನಿಯನ್ ಚಾನ್ಸ್ ಖಂಡಿತ ಇದೆ. ಬಟ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಕರೆಂಟ್ಲಿ ಎಲ್ಲ ಒಂದೇ ಸಲ ಸಾರ್ಟ್ ಔಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಕಮ್ಯುನಿಕೇಷನ್ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು.
ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಕರೆಂಟ್ಲಿ ನೀವು ನಿಮ್ಮ ಕರಿಯರ್ ಕಡೆ ಫೋಕಸ್ ಮಾಡ್ತಾ ಇಲ್ಲ, ಅದ್ರ ಕಡೆಗೆ ಸ್ವಲ್ಪ ಫೋಕಸ್ ಮಾಡಿ ಅಂತ ಬರ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ ಅಥವಾ ಲವ್ವಿಂದ ನೀವು ಎಲ್ಲವನ್ನು ಇಗ್ನೋರ್ ಮಾಡಿದ್ರೆ, ಎಸ್ಪೆಷಲಿ ಹುಡುಗಿರಿಗೆ ಅಂತ ಬರ್ತಾ ಇದೆ. ಸೊ ನೀವು ಕೆಲವೊಂದು ಆಪರ್ಚುನಿಟೀಸ್ನ ಈಗಾಗಲೇ ಮಿಸ್ ಮಾಡ್ಕೊಂಡಿರ್ಬೋದು. ಸೊ ಅಪ್ಕಮಿಂಗ್ ನಿಮ್ಮ ಫ್ಯೂಚರಲ್ಲಿ ಏನು ಆಪರ್ಚುನಿಟೀಸ್ ಬರುತ್ತೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಿಮಗೆ ಬರ್ತಾ ಇರೋವಂಥ ಮೆಸೇಜ್. ಆ್ಯಂಡ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತಾ ಅಂದರೆ ಡೆಫಿನೆಟ್ಲಿ ಎಸ್. ಸೊ ಅದಕ್ಕೆ ಅದರದ್ದೇ ಆದಂಥ ಟೈಮನ್ನು ನೀವು ಕೊಡಬೇಕಾಗತ್ತೆ. ಸೊ ನೀವು ಇಲ್ಲಿ ಫೋರ್ಸ್ ಮಾಡಿದಷ್ಟು, ಇಲ್ಲಿ ಪ್ರೆಷರ್ ಹಾಕಿದಷ್ಟು ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಯಾವುದೂ ಬದಲಾಗೋದಿಲ್ಲ. ಸೊ ಅದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅಷ್ಟು ಟೈಮನ್ನು ನೀವು ಕೊಡಬೇಕಾಗತ್ತೆ. ವಿತಿನ್ 2 ಇಯರ್ಸಲ್ಲಿ ನಿಮ್ಮ ಮ್ಯಾರೇಜ್ ಚಾನ್ಸಸ್ ಇದೆ ಅಂತ ಬರ್ತಾ ಇದೆ. ಸೊ ಪೇಷನ್ಸಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಈ ಒಂದು ರಿಲೇಷನ್ಶಿಪ್ ವರ್ಕ್ ಆಗಬೇಕು ಅಂತಂದರೆ ತುಂಬ ಪೇಷನ್ಸ್ ಬೇಕಾಗತ್ತೆ. ಸೊ ಪೈಲ್ 2 ಅವರಿಗೆ ಇದಾಗಿತ್ತು ರೀಡಿಂಗ್, ಇವತ್ತಿನ ಟ್ಯಾರೋ ಗೈಡೆನ್ಸ್. ಸೊ ನಿಮಗೇನಾದರೂ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು.